ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 13, 2024, ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 10ನೇ ಅಧ್ಯಾಯ 24ರಿಂದ 33ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಕೊಟ್ಟ ಆದೇಶ ಇದು: ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ, ದಾಸನು ದಣಿಗಿಂತ ದೊಡ್ಡವನಲ್ಲ. ಗುರುವಿನಂತೆ ಶಿಷ್ಯನು, ದಣಿಯಂತೆ ದಾಸನು ಆದರೆ ಸಾಕು. ಮನೆಯ ಯಜಮಾನನನ್ನೇ ಬೆಲ್ಜೆಬೂಲ್ ಎಂದು ಕರೆದಿರುವಾಗ ಅವನ ಮನೆಯವರನ್ನು ಇನ್ನೆಷ್ಟು ಅವಹೇಳನ ಮಾಡಲಾರರು. ಜನರಿಗೆ ಭಯಪಡಬೇಡಿ. ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿ ಇರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿಮಾತಾಗಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿಯಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವನಾದರೂ ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸಿದರೆ, ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನಲ್ಲವೆಂದು ನಿರಾಕರಿಸುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದಣಿಗಿಂತ ದಾಸನು ದೊಡ್ಡವನಲ್ಲ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಜೋಸೆಫನ ಅಣ್ಣಂದಿರು ಆತನನ್ನು ತಿರಸ್ಕರಿಸಿದ್ದರು. ಕಾಡು ಪ್ರಾಣಿಗಳಿಗೆ ಆಹಾರವಾಗಲಿ ಎಂದು ಪಾಳುಬಾವಿಗೆ ತಳ್ಳಿದ್ದರು. ಕಳ್ಳಕಾಕರ ಹಿಂಸೆಗೆ ಬಲಿಯಾಗಲೆಂದು ಬಿಟ್ಟು ಹೋದರು. ಆದರೆ ದೇವರ ಯೋಜನೆಯೇ ಬೇರೆ ಇತ್ತು. ಅಣ್ಣಂದಿರು ಬಗೆದ ದ್ರೋಹ ಮತ್ತು ತಿರಸ್ಕಾರದಿಂದಲೇ ದೇವರು ಮತ್ತೊಂದು ಮಹೋನ್ನತ ಯೋಜನೆಯನ್ನು ರೂಪಿಸಿದರು. ಈತನ ಮುಖಾಂತರ ಇವನ ಅಣ್ಣಂದಿರು ತಂದೆ, ಮನೆತನ ಹಾಗೂ ಅನೇಕ ಜನರಿಗೆ ಒಳಿತಾಗುವಂತೆ ಮಾಡುತ್ತಾರೆ. ಈ ವಿಚಾರವನ್ನು ಜೋಸೆಫನು ಅರಿತು ದೇವರ ಚಿತ್ತದಂತೆ ಪ್ರೀತಿ, ಕ್ಷಮೆಯ ಪ್ರತೀಕವಾಗುತ್ತಾನೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ದಣಿಗಿಂತ ದಾಸನು ದೊಡ್ಡವನಲ್ಲ ಎಂಬ ಹೇಳಿಕೆಯ ಮೂಲಕ ಜೀವ ಕೊಟ್ಟ ದೇವರಿಗಿಂತ ಮನುಷ್ಯನು ಹೆಚ್ಚೇನಲ್ಲ ಎಂದು ತಿಳಿಸುತ್ತಾರೆ ಪ್ರಭು. ಇದರಲ್ಲಿ ನಾವು ಅನೇಕ ಪಾಠ ಕಲಿಯಬಹುದು. ಹಾಗೆಯೇ ಯೇಸು ಆತ್ಮದೊಡೆಯನಾದ ದೇವರಿಗೆ ಭಯಪಡಿ, ಆದರೆ ಮನುಷ್ಯರಿಗಲ್ಲ ಎಂಬ ಹಿತವಚನವನ್ನು ನೀಡುತ್ತಾರೆ. ದೈವಚಿತ್ತ ನಿರ್ಭಯದಿಂದ ಕೂಡಿದ್ದು, ಯಾವುದೇ ಮುಚ್ಚುಮರೆಯಿಲ್ಲದೆ ಸತ್ಯತೆಯನ್ನು ಮನೆಯ ಮಾಳಿಗೆಯಿಂದ ಸಾರುತ್ತದೆ ಎನ್ನುತ್ತಾರೆ. ಹೀಗೆ ಗುಟ್ಟಾಗಿರುವುದು ರಟ್ಟಾಗುವುದು, ಕೇಳು ಮನುಜ ಎಂದು ಉಪದೇಶಿಸುತ್ತಾರೆ. ಇಂದಿನ ಭ್ರಷ್ಟಾಚಾರ ಮತ್ತು ಅಸತ್ಯತೆಯ ಕಾಲದಲ್ಲಿ ನಾವೆಷ್ಟು ಸತ್ಯತೆಯನ್ನು ಸಾರುತ್ತಿದ್ದೇವೆ ಎಂಬುದನ್ನು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ಈ ಜೀವ ಕೊಟ್ಟ ದೇವರಿಗೆ ತಿಳಿಯಲಾದುದು ಯಾವುದೂ ಇಲ್ಲ. ನಮ್ಮ ಪ್ರತಿ ಯೋಜನೆಗಳು, ಕಾರ್ಯಗಳು, ಏಕೆ ನಮ್ಮ ತಲೆಗೂದಲು ಸಹ ದೇವರ ಕಣ್ಸನ್ನೆಯಿಂದ ತಪ್ಪಿಸಿಕೊಳ್ಳಲಾಗದು ಎಂಬುದರಲ್ಲಿ ದೇವರಿಗೆ ನಮ್ಮಲ್ಲಿರುವ ಪ್ರೀತಿ ಅಪಾರವೆಂದು ತೋರಿಸಿಕೊಡುತ್ತದೆ. ಈ ಅಪಾರ ದೈವ ಪ್ರೀತಿಯನ್ನು ಒಪ್ಪಿದರೆ ದೇವರು ನಮ್ಮನ್ನು ಸಹ ದೇವರ ಮಕ್ಕಳೆಂದು ಒಪ್ಪಿಕೊಳ್ಳಲು ಹಿಂಜರಿಯುವುದಿಲ್ಲ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.